ಸೈಕ್ ನಮ್ಮನ್ ಗೈಸ್ ಅಳ್ತಿದ್ದಾನೆ ಗೈಸ್, ಅವನು ಅಳ್ತಿದ್ದಾನೆ. ಏನೇನೋ ಮಾತಾಡ್ತಿದ್ದೀನಿ. ಸರ್ ನಮ್ಮ ಬಾಹುಬಲಿ ಅಂದ ತಕ್ಷಣ ಪ್ರಭಾಸ್ ಅನ್ಕೋಬೇಡಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಾ ಇರೋದು. ಸೊ ಗೈಸ್, ಈಗ ತಾನೇ ಜಸ್ಟ್ ನಾವು ಎಕ್ಸಾಮ್ ಎಲ್ಲ ಬರ್ದ್ಬಿಟ್ಟು ಫೈನಲ್ ಲಾಸ್ಟ್ ಪೇಪರ್ ಮಾತ್ರ. ಈಗೆಲ್ಲ ಎಕ್ಸಾಮ್ ಎಲ್ಲ ಬರ್ಕೊಂಡ್ಬಿಟ್ಟು ಈಗ ತಾನೇ ಹೊರಗಡೆ ಬಂದೆ ನಾನು. ಸೊ ನಾನು ಹೊರಗಡೆ ಬರೋಶತಿ ಹುಡುಗರೆಲ್ಲ ಫುಲ್ ಪೇಪರ್ ಎಲ್ಲ ಬರ್ದ್ಬಿಟ್ಟು ಹೋಗ್ತಾ ಇದ್ದಾರೆ. ನನ್ನ ಫ್ರೆಂಡ್ ತಿಮ್ಮ ಈಗ ತಾನೇ ಜಸ್ಟ್ ಬರ್ದ. ಸೊ ಬರ್ದ ಅಂದ್ರೆ ಎಲ್ಲರೂ ಬರ್ದಿದ್ದಾರೆ. ಆಕ್ಚುಲಿ ಆಲ್ಮೋಸ್ಟ್ ಎಲ್ಲರೂ ಬರ್ದಿದ್ದಾರೆ. ತುಂಬಾ ಪೇಜ್ ಈ ಸತಿ ಮಾತ್ರ 30+ ಶೀಟ್ಸ್ ಬರ್ದಿದಾರಲ್ಲ ತಿಮ್ಮ, ನಿನ್ನ ಅನಿಸಿಕೆ ಏನು? ಏಯ್ ಕೇಳಲ್ಲ ಇಲ್ಲಿ, ತಿಮ್ಮ ಕೇಳೋ ಇಲ್ಲಿ, ಹೇಗೆ ಬರ್ದಪ್ಪ? 32 ರಾಸನು 32 ಬರ್ದಿದ್ದಾನೆ ಅಂದ್ರೆ ತಿಮ್ಮ ಮಾತ್ರ. ಸೊ ಕ್ರೇಜಿ ಗೈಸ್. ಈಗ ನಮ್ಮ ಚೇತು ಫೋನ್ ಇಸ್ಕೊಂಡು ನಾನು ಲಾಗ್ ಮಾಡ್ತಾ ಇದ್ದೀನಿ. ಚೇತು, ಸೊ ಹೇಗೆ ಅನಿಸ್ತಿದೆಪ್ಪ? ಅವ್ರನ್ನ ಕೇಳಿಲ್ಲ ಅಂದ್ರೆ ಅವ್ನು ತುಂಬ ಬೇಜಾರಾಗ್ತಾನೆ. ಚೇತು ಇಲ್ಲಿ ಕೇಳಲ್ಲ. ಚೇತು ಹೇಗೆ ಬರ್ದೆ ಮಚ್ಚ ಎಕ್ಸಾಮು? ಎಕ್ಸಾಮ್ ಚೆನ್ನಾಗಿತ್ತು ಅಂದ್ರೆ ಕ್ವಶನ್ಸ್ ತುಂಬಾ ಇದ್ವು, 3 ಕ್ವಶನ್. ಸೊ 2 ಪೇಜ್ ಬರೆಯೋದು 3 ಪೇಜ್ ಬರೆಯೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಆದ್ರೂ ಏನೋ ಮ್ಯಾನೇಜ್ ಬರ್ದೆ. ಹೆಂಗ್ ಬರ್ದೆ ಗೊತ್ತಿಲ್ಲ, ಒಟ್ನ ಬಂದೆ. ಅವಳು ಚೆನ್ನಾಗಿ ಬರ್ದಿದ್ಯಾ. ಸೊ ಫೈನಲ್ ಪೇಪರು, ಫೈನಲ್ ಲಾಸ್ಟ್ ಎಕ್ಸಾಮ್ ಹೇಗೆ ಅನಿಸ್ತದೆ ನಿನಗೆ? ಸೈಕ್ ನಮ್ಮನ್ ಸೈಕ್ ಅಂತಿದ್ದಾನೆ. ಗೈಸ್, ಈಗ ತಿಮ್ಮರಾಜನ್ ತೋರ್ಸಕ್ ಹೋದ್ಯಾ? ನನ್ನ ಮಗ ಫುಲ್ ನಾಚ್ಕೊಂತಿದ್ದಾನೆ ಮಾತ್ರ. ಝೂಮ್ ಹಾಕು ಮಚ್ಚ, ಅವನ ಝೂಮ್ ಹಾಕಿದ್ರು ಕಾಣಿಸ್ತಾ ಇಲ್ಲ ಮಗ. ತಿಮ್ಮ, ನೀನ್ ಮಾತಾಡ್ಲೇಬೇಕು ಮಚ್ಚಿ. ನೀನ್ ನನ್ನ ರೂಮೇಟ್ ಆಗಿ ಒಂದು ದಿವಸನೂ ನನ್ನ ಜೊತೆ ಲಾಗ್ ಮಾಡಿಲ್ಲ. ಇಲ್ಲಿ ತೋರ್ಸ್ ಮಚ್ಚಿ, ಈ ಕಡೆ ಸ್ವಲ್ಪ. ಅವನು ಬೆಳ್ಳಿ ಕಾಣ್ಬೇಕು ನೋಡವ. ಗೈಸ್ ಅಳ್ತಿದ್ದಾನೆ, ಅವನು ಅಳ್ತಿದ್ದಾನೆ. ಅಳ್ಬೇಡ ಮಚ್ಚ. ಯಾಕೆ ಮಚ್ಚ ಅಳ್ತಿದ್ಯಾ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಮಸ್ಕಾರ ಕಾರಣ. ಅಳ್ಬೇಡ ಬಿಡಲ್ಲ. ಗೈಸ್, ಈಗ ನಮ್ಮ ಲೋಕಲೈಟ್ಸ್ ಹುಡುಗಿರು ಈಗ ಎಕ್ಸಾಮ್ ಬರ್ದು ಬಂದಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಸೊ ಹಾಯ್ ಕ್ಷಮಾ, ಹೇಗೈತೆ ಎಕ್ಸಾಮ್? ಹೋಯ್ತು ದೇವ್ರ ಮೇಲೆ. ಇನ್ನು ದೇವ್ರ ಮೇಲೆ ಕೈ ಮುಗಿಬೇಕು. ಪಾಸ್ ಆದ್ರೆ ಸಾಕು, ನಮ್ದು 2 ಸಬ್ಜೆಕ್ಟ್ ಹೋಗ್ಲಿಕ್ಕೆ ಉಂಟು. ಗೈಸ್ ನೋಡಿ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ. ಸುಳ್ಳು ಕರ್ಮ, ನಿನ್ನ ನೋಡ್ಬೇಕು, ಅಡ್ಡ ಬಿದ್ದು ಬರಿತಿದ್ದಿ ಅಲ್ಲಿ. ಸೊ ಈಗ ಬನ್ನಿ ನಮ್ಮ ಫ್ರೆಂಡ್ ಇನ್ನೊಬ್ರು ಕೇಳೋಣ. ಇಟ್ ವಾಸ್ ಗುಡ್ ಅಂಡ್ ಫ್ರೆಂಡ್ಸನ್ನ ಮಿಸ್ ಮಾಡ್ತೀವಿ, ಕಾಲೇಜ್ ಮಿಸ್ ಮಾಡಲ್ಲ. ನಿಮ್ಮ ಅಭಿಪ್ರಾಯ? ಅದೇ ಎಕ್ಸಾಮ್ ಟಫ್ ಇತ್ತು. ಅವಳು ಈಸಿ ಅಲ್ಲ. ಸೊ ನಾವೆಲ್ಲ CSC ಬ್ರಾಂಚ್ ಅಲ್ಲೆಲ್ಲ ಟಫ್ ಇತ್ತು. ಫಸ್ಟ್ ಎಕ್ಸಾಮ್ಸ್ ತುಂಬಾ ಟಫ್ ಇತ್ತು. ಎಲ್ಲ ಎಕ್ಸಾಮ್ ಟಫ್ ಇತ್ತು, ಖಾಲಿ ಎನ್ವಿರಾನ್ಮೆಂಟ್ ಒಂದು ಬಿಟ್ಟು. ಸೊ ವಿಟಿದವ್ರು ಪಾಸ್ ಮಾಡಬೇಕು ಲಾಸ್ಟ್ ಸೆಮ್ ಅಲ್ಲ, ಅದೇ ಹೋಪ್ಸ್ ಅಲ್ಲಿ ಇದ್ದೇವೆ. ಸೊ ಕಾಲೇಜನ್ನು ಮಿಸ್ ಮಾಡೋದಿಲ್ಲ, ಫ್ರೆಂಡ್ಸ್ ಅನ್ನು ಮಿಸ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಜವಾದ ಕೃತಿಕಾ ತುಂಬಾ ಚೆನ್ನಾಗಿ ಮಾತಾಡಿದ್ರು ಗೈಸ್. ಅಲ್ಲಿ ಕೇಳೋಣ ಅನ್ಕೊಂಡೆ, ನಾನು ಓಡೋಯ್ದಾನೆ ನೋಡಿ ಗೈಸ್. ಸಾಗರ್ ಮಚ್ಚಿ ಇಲ್ಲಿ ಕೇಳೋ. ಸಾಗರ್ ಇಲ್ಲಿ ಮರ. ಗೈಸ್ ಓಡ್ದವನೇ ಗೈಸ್. ಇಲ್ಲಿ ಆಕಾಶ್ ಪೂಜಾರಿ ಬಂದ್ರು. ಹಾಯ್ ಪೂಜಾರಿ, ಇಲ್ಲಿ ಕೇಳೋ. ಎಕ್ಸಾಮ್ ಹೇಗಾಯ್ತು ಮಚ್ಚಿ? ಅದು ಗೊತ್ತಿಲ್ಲ, ರಿಸಲ್ಟ್ ನೋಡುವ. ಅಲ್ಲ ಮಾರ್ರೆ, ಲಾಸ್ಟ್ ಎಕ್ಸಾಮು ಹೇಗೆ ಅನಿಸ್ತಿದೆ? ಕಾಲೇಜ್ ಬಿಟ್ಟು ಹೋಗ್ತಿದ್ಯಾ? ನನ್ನ ಬಿಟ್ಟು ಹೋಗ್ತಿದ್ಯಾ? ಅದು ಬೇಡ ಮಾರ್ರೆ, ಫೇಲ್ ಆದ್ರೆ ಮತ್ತೆ ಬರ್ಬೇಕು ಇಲ್ಲಿ. ಏನ್ ನೀನ್ ಫುಲ್ ಅಜೆಂಡಾ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮ್ಮನ್ನ ನೋಡ್ಬೇಕಂತ ಅಂದ್ಬಿಟ್ಟು ಫೇಲ್ ಆಗ್ಲೇಬೇಕು ಅಂತ. ವಿಟಿಯು ಕರ್ಮ ಮಾರ್ರೆ, ವಿಟಿಯು ಹೊಡೆದು ಗೊತ್ತು ನಿಂಗೆ ಹೆಂಗಿದೆ. ವಿಡಿಯೋ ಬಗ್ಗೆ ಎಲ್ಲ ಮಾತಾಡ್ಬೇಡ, ಕಾಂಟ್ರವರ್ಸಿ ಆಯ್ತದೆ ಮಾರ್ರೆ. ಮಚ್ಚ ಇಲ್ಲಿ ಕೇಳೋ ಮಚ್ಚ. ಎಕ್ಸಾಮು ಲಾಸ್ಟ್ಗೆ ಎಕ್ಸಾಮ್ ಬರ್ದು ಹೋಯ್ತಿದ್ರಿ, ಹೇಗೆ ಅನಿಸ್ತಿದೆ? ಕಾಲೇಜಿಂದ ಬಿಟ್ಟು ಹೋಗಿದ್ವಲ್ಲ, ಅದೇ ಖುಷಿಯಾ? ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು. ಪ್ರೆಸಿಡೆಂಟ್ ಕಮ್ಮಿಗೆ ಬಾ ಮಚ್ಚಿ ಇಲ್ಲಿ. ಹೇಗೆ ಅನಿಸ್ತಿದೆ? ಫೈನಲ್ ಆಗಿ ಎಕ್ಸಾಮ್ ಬಂದಿದೆಯಾ? ಸೊ ಹೇಗೆ ಅನಿಸ್ತಿದೆ ಮಚ್ಚಿ? ಪೀಸ್ ಅನಿಸ್ತಾ ಇದೆ ಮಚ್ಚಿ ನನಗೆ. ಪೀಸ್ ಅನಿಸ್ತಿದೆನಾ? ಪೇಪರ್ ತುಂಬಾ ಒಳ್ಳೆ ಹೋಗೈತೆ. ತುಂಬಾ ಒಳ್ಳೆ ಇತ್ತು. ಭಯೋಂಗಿಲ್ಲ ಮಚ್ಚ, ಫ್ಯಾಮಿಲಿ ನೋಡೋದು. ಸೊ ಗೈಸ್ ನೋಡಿದ್ರಲ್ಲ ನನ್ನ ಒಂದು ಫ್ರೆಂಡ್ಸಿನ ಒಪಿನಿಯನ್ಸ್ ಎಲ್ಲ. ಸೊ ಇಲ್ಲಿ ಸಂಭ್ರಮ್ ಫೈನಲ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಫುಲ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೇನೆ. ಸಮರು ಮಿಸ್ ಯು ಟು ಸಂಭ್ರಮ್. ಹೋಗ್ತಿದ್ಯಾ? ಓಕೆ ಸರಿ ಮರಿ, ಆಯ್ತಾಯ್ತು. ಗೈಸ್, ಈಗ ನಮ್ಮ ಕಾಲೇಜ್ ಮುಂದ್ಗಡೆಯಿಂದ ಮಾತಾಡ್ಕೊಂಡ್ ಬಂದೆ. ಸೊ ಎಲ್ಲರನ್ನೂ ಕೇಳ್ಕೊಂಬಂದೆ. ಈಗ ನಮ್ಮ ಕ್ಲಾಸ್ ಹುಡುಗಿಯರ್ನ ಕೇಳೋಣ ಬನ್ನಿ. ಹಾಯ್, ಹೆಂಗಾಯ್ತು ಎಕ್ಸಾಮ್ಸ್? ನಂದು ಸೂಪರ್ ಆಗೈತು. ನಾನು ನಿನ್ನ ಕೇಳಬೇಕು ಕ್ವಶನ್, ಅದನ್ನ ಹೇಗೈತೆ ಎಕ್ಸಾಮ್? ಸೂಪರ್ ಆಗೈತೆ ಎಕ್ಸಾಮ್ಸ್ ಎಲ್ಲ. ಫೈನಲ್ ಎಕ್ಸಾಮ್ಸ್ ಲಾಸ್ಟ್ ಸೆಮ್ ಅಂತ ಇಲ್ಲ, ಇನ್ನೊಂದು ಸೆಮ್ ಇದೆ. ಚೆನ್ನಾಗಾಯ್ತು. ಓವರ್ ಆಲ್ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಯ್ತು. ಇನ್ನೇನ್ ಬಿಟ್ಟು ಹೋಗ್ತಿದೀವಿ. ಇನ್ನು ಒಂದ್ ಸೆಮ್ ಇಂಟರ್ನ್ಶಿಪ್ ಇದೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಲೈಕ್ ಎಲ್ಲ ಕಾಲೇಜ್ ಬಿಟ್ಟು ಹೋಗಲ್ಲ ಅನ್ನೋ, ಲೈಕ್ ಬಿಟ್ಟು ಏನೇನೋ ಮಾತಾಡ್ತಿದ್ದೀನಿ. ಸೊ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಅಷ್ಟೇ. ಅವಳಿಗೆ ಫುಲ್ ಟೆನ್ಷನ್ ಅಲ್ಲಿ ಎಂತ ಮಾತು ಬರ್ತಿಲ್ಲ ಅಂತ ಕಾಲೇಜ್ ಬಿಟ್ಟು ಹೋಗ್ತೀನಿ ಅಂತ ತುಂಬಾ ಬೇಜಾರಾಗ್ತಿದೆ. ಸೊ ಅದಕ್ಕೆ ಇಲ್ಲಿ ನಮ್ಮ ಬಾಹುಬಲಿನ ಕೇಳೋಣ ಬನ್ನಿ. ಸೊ ನಮ್ಮ ಬಾಹುಬಲಿ ಅಂತ ತಕ್ಷಣ ಪ್ರಭಾಸ್ ಅನ್ಕೋಬೇಡಿ. ಇಲ್ಲಿ ನಮ್ಮ ಪ್ರಜ್ವಲ್ ಬಾಹುಬಲಿ ಅಂತ. ಹಾಯ್ ಬಾಹುಬಲಿ, ಸಾರಿ ಪ್ರಜ್ವಲ್. ಹೇಗಿದೆಯಾ? ಹಲೋ, ನಾನು ಚೆನ್ನಾಗಿದ್ದೀನಿ. ಎಕ್ಸಾಮ್ಸ್ ಹೆಂಗೆಂಗೋ ಬರ್ದಿದ್ದೀವಿ, ಯಾಕಂದರೆ VT ಅವ್ರು ಮಾರ್ಕ್ಸ್ ಕೊಡ್ತಾರಂತ ಗೊತ್ತಲ್ಲ, ಬರದ್ವಿ. ಇನ್ನೇನು ಫೈನಲ್ ಸೆಮ್ ಅಂತ ನಮ್ಗೇನು ಬೇಜಾರಾಗ್ತಿಲ್ಲ, ಯಾಕಂದ್ರೆ ನಾವು ಇಲ್ಲೇ ಇಂಟರ್ನ್ಶಿಪ್ ಮಾಡಿ ಸಾಯ್ಬೇಕು. ಹೋಗ್ತಿರೋ ಲಗೇಜ್ ಹಿಡ್ಕೊಂಡು ಹೋಗ್ತಿರೋರು ನೋಡಿದ್ರೆ ಭಯ ಆಯ್ತೈತೆ, ಬೇಜಾರಾಗ್ತೈತೆ.
ಹೋಗೋರೆಲ್ಲ ಮತ್ತೆ ವಾಪಸ್ ಬನ್ರಿ. ಫೀಲ್ ಆಗ್ಬಿಟ್ಟಿದ್ದಾಳೆ. ಹೋದವರೆಲ್ಲ ಮತ್ತೆ ವಾಪಸ್ ಬನ್ರಿ, ಕಾಯ್ತಿರ್ತೀವಿ ನಿಮ್ಗೋಸ್ಕರ. ಥ್ಯಾಂಕ್ ಯು. ಎಲ್ಲರೂ ಆಫ್ಲೈನಲ್ಲಿ ನೋಡಿ ಅವನ್ನ ನೋಡಿ ಹೊಟ್ಟೆ ಉರಿತಿದೆ ಇವಳಿಗೆ, ನನಗಲ್ಲ. ಏನಕ್ಕೆ ಅಂತಂದರೆ ಎಲ್ಲರೂ ಇಂಟರ್ನ್ಶಿಪ್ ಮಾಡೋಕ್ಕೋಸ್ಕರ ಆಫ್ಲೈನಲ್ಲಿ ಹೋಗ್ತಾ ಇದ್ದಾರೆ, ಪಾಪ ಇವರು ಆನ್ಲೈನಲ್ಲಿ ಮಾಡ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಕೂಡ ಆನ್ಲೈನೇ, ಬಟ್ ಸ್ಟಿಲ್ ಮನೆಗೆ ಹೋಗ್ಬೋದಂತೆ. ನಿನ್ಗೆ ಗೊತ್ತಿಲ್ವಾ ಇದು ಮ್ಯಾಟ್ರು? ನಮ್ಗೆ ಆಪ್ಷನ್ನೇ ಇಲ್ಲ. ನಮ್ಗೆ ಆಪ್ಷನ್ ಇಲ್ಲ, ಯಾಕೆಂದ್ರೆ ಮುಂಚೆ ಒಂದು ಸೇರ್ಕೊಂಡ್ಬಿಟ್ಟಿದ್ದೀವಿ ವೆಬ್ಸೈಟ್ ಗ್ರೂಪ್ ಅಂತ. ಸೊ ಇವಾಗ ಅದನ್ನ ವಿತ್ ಸೂತ್ರ ಕನ್ವರ್ಟ್ ಮಾಡಿ ಇಲ್ಲೇ ಇಂಟರ್ನ್ಶಿಪ್ ಕೊಡಿಸ್ತವ್ರೆ. ಜಾಲದಿಂದ ಹೊರಗಡೆ ಬರಕ್ಕಾಗ್ತಿಲ್ಲ. ಕಾಲೇಜ್ಗೆ ಅಥವಾ ನಮ್ಮ ಏನೋ ಬ್ರಾಂಚ್ಗೆ ಇವ್ರಿಬ್ರನ್ನ ಬಿಟ್ಕೊಡೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಇವ್ರು ಇಲ್ಲೇ ಇರ್ತಾರೆ. ನಮ್ಮ ಬ್ರಾಂಚ್ನ ನಾವು ಇಲ್ಲೇ ಹಾಸ್ಟೆಲಲ್ಲಿ ಇದ್ದು ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಅಷ್ಟೇ. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಳ್ವಾಸ್ ಕೀರ್ತಿ ಪತಾಕಿನ ಎತ್ತಿಡಿತಿದ್ದೀವಿ. ಆಳ್ವಾಸ್ ಕೀರ್ತಿ ಪತಾಕಿನ ಎತ್ತಿಡಿತಿದ್ದೀವಿ. ಯಾರಲ್ಲ ಅವಳು ಹುಡುಗಿ? ಥ್ಯಾಂಕ್ ಯು. ಸೊ ಆಲ್ ದಿ ವೆರಿ ಬೆಸ್ಟ್ ಗೈಸ್. ನಿಮಗೆಲ್ಲ ನೀವು ಆಳುವ ಕೀರ್ತಿ ಪದಕಿನ ಆರಿಸಿ ಅಂತ ಹೇಳ್ತಾ, ಸೊ ಹಾಗೆ ನಮ್ಮ ಪುಣ್ಯಕ್ಷೇತ್ರ ಹೋಗೋಣ. ಪುಣ್ಯ ಹಾಯ್ ವಾಟ್ಸಪ್. ಮಧ್ಯದಲ್ಲಿ ಮಾತಾಡ್ತಿದ್ಲು, ಈಗ ಮೈಕ್ ಕೊಟ್ರೆ ಮಾತಾಡಲ್ಲ ಅಂದಿದ್ದಾಳೆ. ಮಾತಾಡೋ ಪುಣ್ಯ. ಅವ್ರೆಲ್ಲ ಕೇಳೋದೇ ಬೇಡ, ಅವರೆಲ್ಲ ಸಿನ್ಸಿಯರ್ ಆಗಿ ಓದ್ಕೊಂಡು ಕುತ್ಕೊಂಡು 2-3 ದಿನದ ಮುಂಚೆನೆ ಪ್ರಿಪೇರ್ ಆಗಿ ಹಿಂದಿನ ದಿನ ರಿವಿಷನ್ ಮಾಡಿ ಬೆಳಗ್ಗೆ ಎಷ್ಟೋ 4 ಗಂಟೆಗೋ 3 ಗಂಟೆಗೋ ಎದ್ದು ಓದ್ಕೊಂಡು ಎಲ್ಲ ಪಾಪ ಮಾಡ್ತಿರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಯಾಕೋ ಲಾಸ್ಟ್ ಸೆಮ್ ಅಂತ ಯೂಟ್ಯೂಬ್ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡ್ಮೇಲೆ ಅವಳು ಓನಾಗಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅನ್ಸುತ್ತೆ ಪಾಪ. ಲೇಟ್ ರಿಯಲೈಸೇಷನ್. ಅದೇ ಲಾಸ್ಟ್ ಸೆಮ್ ಅಲ್ಲಿ ಒನ್ ಲಾಸ್ಟ್ ಟೈಮ್. ಥ್ಯಾಂಕ್ ಯು ಗೈಸ್. ನೋಡಿದ್ರಲ್ಲ ಗೈಸ್ ನಮ್ಮ ಎಲ್ಲ ಫ್ರೆಂಡ್ಸಿನ ಫೀಡ್ಬ್ಯಾಕ್. ಆ್ಯಕ್ಚುಲಿ ಗೈಸ್ ಇನ್ನೇನು ಮಾಡೋದು, ಫುಲ್ ಇನ್ನೇನು ಲಾಸ್ಟ್ ಎಕ್ಸಾಮ್ ಲಾಸ್ಟ್ ಪೇಪರು ಎಕ್ಕುಟ್ಟೋಗ್ಬಿಟ್ಟೈತೆ ಆ ಥರ ಬರ್ದಿದ್ದೆ. ಸೊ ಅದಕ್ಕೋಸ್ಕರ ಇನ್ನೇನು ಈ ಒಂದು ಪೇನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮನೆಗೆ ಹೋಗ್ತೀವಿ ಅನ್ನೋದು ಖುಷಿ ಅಷ್ಟೇ. ಯಾ ಗೈಸ್ ಇಷ್ಟು ಹೇಳ್ತೇನೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗಜ್ಜು ಸೈನಿಂಗ್. ಬಾಯ್ ಬಾಯ್, ಮತ್ತೆ ಸಿಗುವ.